ನಾವ್ಯಾಕೆ ಹಾಕ್ಬೇಕು? ನಾವು ತಗೋತಾ ಇದ್ವಾ? ತಗೊಂತಾ ಇದ್ದಾರೆ ಅಂತ ಬೋರ್ಡ್ ಹಾಕು, ನಿಜ ಮಾಡು, ಪ್ರೂಫ್ ಮಾಡು. ಈ ಬಿ ಜೆ ಪಿ ಅವ್ರಿಗೆ ಭ್ರಷ್ಟಾಚಾರ ಅಂತ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಕಾಂಗ್ರೆಸ್ಸಿಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು, ಈ ದೇಶವನ್ನು ಕಟ್ಟಿದ್ದು, ದೇಶವನ್ನು ಕಟ್ಟೋದಕ್ಕೆ ಯೋಚನೆ ಮಾಡಿದ್ದು, ಪ್ರಾಣಗಳನ್ನು ಬಲಿದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಈ RSS ಬಿ ಜೆ ಪಿ ಒಂದೇ ಸಾರಿ ಅಧಿಕಾರಕ್ಕೆ ಬಂದು ದುಡ್ಡನ್ನು ಮಾಡೋಂಥದ್ದು, ಆಮೇಲೆ ಹಗರಣಗಳನ್ನು ಮಾಡಿರೋಂಥದ್ದು ಹೌದು. ಅವರು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಇತಿಹಾಸ ಇದೆ ನೋಡ್ರಿ. ನನ್ನ ಬಗ್ಗೆ ಮಾತಾಡ್ತಾರೆ, ನಂದೊಂದು ಇತಿಹಾಸ ಇದೆ ರೀ. ನಾನು 86ರಲ್ಲಿ ಕಾಂಗ್ರೆಸ್ ಸಿಂಬಲ್ ತಗೊಂಡು ಮಂಡಲ ಪಂಚಾಯತಿ ಮೆಂಬರ್ ಆದವು. ನಮ್ಮದೇ ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನಿದೆ, ನನ್ನ ಬಗ್ಗೆ ಟೀಕೆ ಮಾಡೋರೆ ಅವರವರೇ. ಅವ್ರಿಗೆ ಇತಿಹಾಸ ಇಲ್ಲ, ನನಗೆ ಇತಿಹಾಸ ಇದೆ. ನಾನೇನಾದರೂ ಆ ರೀತಿ ಭ್ರಷ್ಟಾಚಾರಿ ಆಗಿದ್ದರೆ, ನಾನು 86ರಿಂದ ಇಲ್ಲಿವರೆಗೂ ಒಂದು ಎಲೆಕ್ಷನಲ್ಲೂ ಸೋಲದೆ ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿರೋದು ನಾನು ಕ್ಲಿಯರ್ ಹ್ಯಾಂಡ್ ಇರೋದ್ರಿಂದ, ಕೈ ಬಾಯಿ ಶುದ್ಧವಾಗಿರೋದ್ರಿಂದ ಮಾತಾಡೋರಿಗೆ ನಾವು ತಲೆ ಕೆಡಿಸೋಕ್ಕಾಗಲ್ಲ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಹಾಕ್ಲಿ. ಯಾರಾದರೂ ಈಗ ನಾನು ನೋಡಿದೆಪ್ಪ, KGF ಅಲ್ಲಿ ಮಾತಾಡೋದು ನೋಡಿದೆ, ಮಾಲೂರಲ್ಲಿ ಮಾತಾಡೋದು ನೋಡಿದೆ. ಚಾಲೆಂಜ್ ಮಾಡ್ತೀನಿ ರೀ, ಯಾವನ ಅಧಿಕಾರಿ ದುಡ್ಡು ತಗೊಂಡ್ರು ಅಂತ ಹೇಳ್ರಿ, ನೋಡ್ರಿ ಪ್ರೂಫ್ ಮಾಡಿಸ್ರಿ. ಏನಂತ ನೋಡಿ, ಈ ಸಣ್ಣ ಪಣ್ಣ ಅಧಿಕಾರಿ ಲೆವೆಲಲ್ಲಿ ಆಗುವಂಥದ್ದು ಕೃಷ್ಣ ಬೈರೇಗೌಡರು ಇದನ್ನೆಲ್ಲ ಕಡಿವಾಣ ಹಾಕಬೇಕು, ಇದು ಸರಿ ಇಲ್ಲ ಅಂತೇಳಿ ಒಳ್ಳೆ ಒಂದು ತೀರ್ಮಾನಗಳನ್ನು ಕೃಷ್ಣ ಬೈರೇಗೌಡರು ತಗೊಂತವ್ರೆ. ಅವರು ಹೇಳಿರ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಸಾಮಾನ್ಯ ಜನ ಬಡವರು ಪ್ರಾಣ ತಿನ್ಬೇಡಿ ಅಂತ ಹೇಳಿರ್ತಾರೆ. ತಪ್ಪಲ್ಲ ಅದು. ಅಲ್ಲ ನೋಡಿ, ಈ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಲಂಚ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತೇಳಿ ಯಾವುದೇ ಸರ್ಕಾರ ಇರ್ಬೋದು. ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಡಿಮೆ ಇರ್ಬೋದು ಅಧಿಕಾರಿಗಳು, ಇನ್ನೊಬ್ರು ಇರ್ಬೋದು. ಆದರೆ BJP ಸರ್ಕಾರ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲ ಅಂತ ನಾನು ಹೇಳಲ್ಲ, ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಅದನ್ನು ನಾನು ಯಾರು ಸರಿ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ಅದು ಇಲ್ಲ ಅಂತಿಲ್ಲ, ಇದೆ ಭ್ರಷ್ಟಾಚಾರ ಇದೆ. ಅದೇ BJP ಜಾಸ್ತಿ ಮಾಡಿಬಿಟ್ಟಿದೆ. ಕಾಂಗ್ರೆಸ್ಸು BJP ಅವರಷ್ಟು ಬಿಟ್ಟು ಕಾಂಗ್ರೆಸ್ಸು ಮಾಡ್ತಾ ಇಲ್ಲ. ಹಾಕಂತೇಳಿ ಬೋರ್ಡ್, ಏನಾದ್ರು ಬೋರ್ಡ್ ಹಾಕ್ತಾರೆ, ಹಾಕ್ಲಿ ನೋಡೋಣ, ಆಗಲಿ. ನಾವ್ಯಾಕೆ ಹಾಕ್ಬೇಕು? ನಾವು ತಗೋತಾ ಇದ್ವಾ? ತಗೊಂತಾ ಇದ್ದಾರೆ ಅಂತ ಬೋರ್ಡ್ ಹಾಕು, ನಿಜ ಮಾಡು, ಪ್ರೂಫ್ ಮಾಡು. ಯಾರೇ ಆಗಲಿ ವಿರೋಧ ಪಕ್ಷದವರು ಸುಮ್ಮನೆ ಅವರು ರಾಜಕೀಯ ಲಾಭಕ್ಕಾಗಿ ಸುಳ್ಳು ಭಾಷಣಗಳು ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು ಓಡಾಡೋದು, ಅದನ್ನು ನಾವು ಸರಿಯಂತ ಒಪ್ಕೊಳಕ್ಕಾಗಲ್ಲ. ನಿಜ ಆದರೆ ನಾವು ತಲೆ ಬಗ್ಸ್ಬೇಕಾಗ್ತದೆ, ಹೌದಲ್ಲ ಅಂತ. ನಾನು ಧೈರ್ಯ ನೋಡಪ್ಪ, ನಾನು ಮಾಲೂರು ವಿಷಯಕ್ಕೆ ಬಂದಾಗ ನಾನು ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡ್ತೀನಿ. ಒಳ್ಳೆ ಪ್ರಾಜೆಕ್ಟ್ಗೆ ತಗೊಂಡಿದ್ದೀನಿ. ಹೇಳ್ಬೋದು ಇವರು ಅಷ್ಟೇ, ವಿರೋಧ ಪಕ್ಷದವ್ರು ಹೇಳಲೇಬೇಕಲ್ಲ, ಅವರು ಟೀಕೆ ಮಾಡಲೇಬೇಕಲ್ಲ. ಆಯ್ತಪ್ಪ, 5 ಗ್ಯಾರಂಟಿ ಕೊಟ್ಟಾಗ ಟೀಕೆ ಮಾಡಿಲ್ವಾ ವಿರೋಧ ಪಕ್ಷದವರು? ರಾಷ್ಟ್ರೀಯ ನಾಯಕರುಗಳು ಟೀಕೆ ಮಾಡಿದ್ರು, ರಾಜ್ಯ ನಾಯಕರು ಟೀಕೆ ಮಾಡಿದ್ರು. ಇವ್ರು ಯಾಕೆ ಕೊಡ್ತಾವ್ರೆ? ಬಿಹಾರದಲ್ಲಿ ಎಲೆಕ್ಷನ್ ಗೆಲ್ಲಬೇಕಂದ್ರೆ ಯಾಕೆ 10,000 ಕೊಟ್ಟರು? ಎಲೆಕ್ಷನ್ ಮೊದಲು ಮನೆಗೆ 10,000 ಯಾಕಪ್ಪ ಹಾಕಿದ್ರು? ಗೆಲ್ಲಕ್ಕಲ್ವಾ? ಇವೆಲ್ಲ ಟೀಕೆಗಳು ಮಾಡೋದಕ್ಕೆ ಮೊದಲು ನಾವು ಕರೆಕ್ಟಿಗಿದ್ದೀವಾ? ನಮ್ಮ ಆಡಳಿತ ಕರೆಕ್ಟ್ ಇದೆಯಾ? ಇದು ಯೋಚನೆ ಮಾಡಬೇಕು.